ತುಮಕೂರಿಗೆ 2 ಸಚಿವ ಸ್ಥಾನ ಕೊಡೋದಕ್ಕೆ ಸ್ವಾಮೀಜಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಡಿಕೆಗೆ ಅಭಿನಂದನೆ ಜೊತೆಗೆ ವಿನಂತಿಯನ್ನ ಮಾಡಿಕೊಂಡಿದ್ದಾರೆ ರುದ್ರಮುನಿ ಶ್ರೀಗಳು. ಷಡಕ್ಷರಿ ಮಠದ ರುದ್ರಮುನಿ ಸ್ವಾಮೀಜಿಯಿಂದ ಬೇಡಿಕೆಯನ್ನ ಇಡಲಾಗಿದ್ದು, ತುಮಕೂರು ಜಿಲ್ಲೆಯ ತಿಪಟೂರಿನ ಷಡಕ್ಷರಿ ಮಠದ ಸ್ವಾಮೀಜಿಯವರು ನಿಮ್ಮೆಲ್ಲರ ನಿರೀಕ್ಷೆಯಂತೆ ಡಿಕೆ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ಕ್ರಿಯಾಶೀಲ ವ್ಯಕ್ತಿಗೆ ಪಟ್ಟ ಸಿಕ್ಕಿದ್ದು ಬಹಳ ಸಂತೋಷ ತಂದಿದೆ ಅಂತ ಹೇಳಿದ್ದಾರೆ. ಮಠಮಾನ್ಯಗಳು ಸಾಮಾಜಿಕ ವ್ಯವಸ್ಥೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡುವುದರ ಮುಖಾಂತರ ಈ ಎಲ್ಲ ಸಮಾಜದ ಬಡ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡ್ತಾ ಇರ್ತಕ್ಕಂಥದ್ದು, ಅನ್ನದಾಸೋಹವನ್ನು ಮಾಡ್ತಾ ಇರ್ತಕ್ಕಂಥದ್ದು ತಮಗೆಲ್ಲರಿಗೂ ಸಹ ಗೊತ್ತಿರುವಂಥ ವಿಚಾರವಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ಸಮಾಜದ ಮಠಮಾನ್ಯಗಳ ಅಭಿವೃದ್ಧಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೈ ಜೋಡಿಸಲಿ ಅಂತೇಳಿ ಸಂದರ್ಭದಲ್ಲಿ ಕರ್ನಾಟಕ ಯುವ ಮಠಾಧಿಪತಿಗಳ ವತಿಯಿಂದ ಅವರಿಗೆ ನಾನು ಶುಭವನ್ನು ಕೋರ್ತೇನೆ. ನಮಸ್ಕಾರ. ಎಲ್ಲ ಸಮಾಜದ ಮಠಮಾನ್ಯಗಳು ಸಾಮಾಜಿಕ ವ್ಯವಸ್ಥೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡುವುದರ ಮುಖಾಂತರ ಈ ಎಲ್ಲ ಸಮಾಜದ ಬಡ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡ್ತಾ ಇರ್ತಕ್ಕಂಥದ್ದು, ಅನ್ನದಾಸೋಹವನ್ನು ಮಾಡ್ತಾ ಇರ್ತಕ್ಕಂಥದ್ದು ತಮಗೆಲ್ಲರಿಗೂ ಸಹ ಗೊತ್ತಿರುವಂಥ ವಿಚಾರವಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ಸಮಾಜದ ಮಠಮಾನ್ಯಗಳ ಅಭಿವೃದ್ಧಿಯಲ್ಲಿ ಡಿ.ಕೆ. ಶಿವಕುಮಾರ್ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಸಂತೋಷ್ ಲಾಡ್ ಭೇಟಿಯನ್ನ ಕೊಟ್ಟಿದ್ದಾರೆ. ಡಿಕೆ ಭೇಟಿಗೆ ಬಂದಿದ್ದಾರೆ ಪ್ರಿಯಾಂಕ್ ಖರ್ಗೆ ಹಾಗೆ ಮಧು ಬಂಗಾರಪ್ಪ. ಪವರ್ ಸೆಂಟರ್ ಆಗಿದೆ ನಿಯೋಜಿತ ಸಿಎಂ ಡಿಕೆಶಿ ಅವರ ನಿವಾಸ. ಡಿಕೆ ಶಿವಕುಮಾರ್ ನಿವಾಸಕ್ಕೆ ಕೆಲವು ನಾಯಕರನ್ನ ಹೊರತುಪಡಿಸಿದಂತೆ ಜನಸಾಮಾನ್ಯರಿಗಾಗಲಿ ಅಥವಾ ಕಾರ್ಯಕರ್ತರಿಗಾಗಲಿ ಈಗಾಗಲೇ ಭೇಟಿ ನೀಡೋದಕ್ಕೆ ಅಥವಾ ವಿಷಸ್ಸನ್ನ ತಿಳಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಕೇವಲ ಹಲವು ಪ್ರಮುಖ ನಾಯಕರಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡಲಾಗಿದ್ದು, ರಸ್ತೆಯ ಎರಡೂ ಕಡೆ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಹಲವು ನಾಯಕರಿಗಾಗಲೇ ಭೇಟಿಯನ್ನು ಕೊಡ್ತಿದ್ದಾರೆ. ಇತ್ತ ಸಂತೋಷ್ ಲಾಡ್ ಕೂಡ ಈಗಷ್ಟೇ ಡಿಕೆ ಶಿವಕುಮಾರ್ ನಿವಾಸಕ್ಕೆ ತೆರಳುತ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಡಿಕೆ ಶಿವಕುಮಾರ್ಗೆ ವಿಷಸ್ಸನ್ನ ಸಲ್ಲಿಸುವಂತಹ ಸಲುವಾಗಿ ಬೊಕ್ಕೆ ಸಮೇತವಾಗಿ ಅವರು ತೆರಳುತ್ತಾ ಇದ್ದಾರೆ. ಹಾಗೆ ಪ್ರಿಯಾಂಕ್ ಖರ್ಗೆ ಕೂಡ ಈಗಾಗಲೇ ಅಲ್ಲಿಗೆ ತೆರಳಿದ್ದಾರೆ. ಮಧು ಬಂಗಾರಪ್ಪ ಕೂಡ ಅಲ್ಲಿಗೆ ತೆರಳಿದ್ದಾರೆ. ಪವರ್ ಸೆಂಟರ್ ಆಗಿದೆ ನಿಯೋಜಿತ ಸಿಎಂ ಡಿಕೆಶಿ ಅವರ ನಿವಾಸ. ಇನ್ನು ಡಿಕೆ ಶಿವಕುಮಾರ್ ಒಟ್ಟಿಗೆ ಎಷ್ಟು ಜನ ಈ ಬಾರಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾನೆ ನಾಯಕರು ಅನ್ನೋದು ಕೂಡ ಒಂದು ಕಡೆ ಕುತೂಹಲಕ್ಕೆ ಮನೆ ಮಾಡಿಕೊಟ್ಟಿತ್ತು. ಅಂದರೆ ಈ ಹಿಂದೆ ಇದ್ದಂಥ ನಾಯಕರು ಈಗಲೂ ಕೂಡ ಮುಂದುವರಿತಾರಾ ಅಥವಾ ಕಂಪ್ಲೀಟ್ ಆಗಿ ಬದಲಾವಣೆ ಆಗುತ್ತಾ? ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗಿದೆ. ಈಗಾಗಲೇ ಸಿದ್ದು ಬಣದಿಂದಲೂ ಕೂಡ ಒಂದಿಷ್ಟು ಪ್ರಮುಖ ಖಾತೆಗಳಿಗಾಗಿ ಬೇಡಿಕೆಯನ್ನು ಇಟ್ಟಿರೋದ್ರಿಂದಾಗಿ ಈ ಹಿರಿಯ ನಾಯಕರುಗಳು ಕೂಡ ಒಂದಷ್ಟು ಬೇಡಿಕೆಯನ್ನು ಇಟ್ಟಿದ್ದಾರೆ. ಇನ್ನು ಕಲ್ಯಾಣ ಕರ್ನಾಟಕ ಎಲ್ಲ ಭಾಗದಿಂದಲೂ ಕೂಡ ಬೇಡಿಕೆಗಳನ್ನು ಇಟ್ಟಿದ್ದು ಲಾಬಿ ಕೂಡ ಜೋರಾಗಿ ನಡೀತಾ ಇದೆ. ಈತ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ರಾಜ್ಯಕ್ಕೆ ಆಗಮಿಸಿ ತಮ್ಮ ನಿವಾಸದಲ್ಲೇ ಇರೋದ್ರಿಂದಾಗಿ ಅಲ್ಲಿಯೂ ಕೂಡ ಹಲವು ನಾಯಕರು, ಉತ್ತರ ಕರ್ನಾಟಕದ ಭಾಗದ ಹಲವು ನಾಯಕರು ಅವರನ್ನು ಮಾತನಾಡಿಸುವ ಸಲುವಾಗಿ ತೆರಳಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಈತ ಡಿ.ಕೆ. ಶಿವಕುಮಾರ್ ನಿವಾಸಕ್ಕೂ ಕೂಡ ಹಲವು ನಾಯಕರು ಒಬ್ಬೊಬ್ಬರಂತೆ ಬಂದು ಅಭಿನಂದನೆಯನ್ನು ಸಲ್ಲಿಸೋದ್ರ ಮೂಲಕ ಪ್ರಮುಖ ಖಾತೆಗಳಿಗೆ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಸಚಿವ ಸ್ಥಾನಕ್ಕೆ 3 ನಾಯಕರಿಂದ ಸಾಕಷ್ಟು ಪೈಪೋಟಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಪ್ರಮುಖವಾಗಿ ಈಗ ಕಣದಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡೋದಾದ್ರೆ ರಾಘವೇಂದ್ರ ಹಿಟ್ನಾಳ್, ರಾಯರೆಡ್ಡಿ ತಂಗಡಗಿ ನಡುವೆ ರೇಸ್ ನಡೀತಾ ಇದೆ. ಶಿವರಾಜ್ ತಂಗಡಗಿ ಮತ್ತೆ ಸಚಿವರಾಗಲಿ ಅಂತ ವಿಶೇಷ ಪೂಜೆ ಕೂಡ ಸಲ್ಲಿಸಲಾಗ್ತಾ ಇದ್ದು, ಗಂಗಾವತಿ ತಾಲೂಕಿನ ಶ್ರೀರಾಮ್ ನಗರದಲ್ಲಿ ಪೂಜೆಯನ್ನ ನಡೆಸ್ತಾ ಇದ್ದಾರೆ. ದುರ್ಗಾದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಅಭಿಮಾನಿಗಳು ಸಲ್ಲಿಸ್ತಾ ಇದ್ದು, ತಂಗಡಗಿಯವರಿಗೆ ಮತ್ತೆ ಅಧಿಕಾರ ಸಿಗಬೇಕು, ಮತ್ತೆ ಅವರು ಸಚಿವರಾಗಲಿ ಅಂತ ಆಶಿಸ್ತಾ ಇದ್ದಾರೆ. ಮೂವರ ನಡುವೆ ಸಾಕಷ್ಟು ಪೈಪೋಟಿಗಳು ನಡೀತಾ ಇದೆ. ರಾಘವೇಂದ್ರ ಹಿಟ್ನಾಳ್ ಕೂಡ ರೇಸ್ನಲ್ಲಿದ್ದು, ರಾಯರೆಡ್ಡಿ ಕೂಡ ರೇಸ್ನಲ್ಲಿದ್ದಾರೆ. ಇತ್ತ ಮಾಜಿ ಸಚಿವ ಶಿವರಾಜ್ ತಂಗಡಗಿ ಕೂಡ ರೇಸ್ನಲ್ಲಿರೋದ್ರಿಂದಾಗಿ ಈ ಮೂವರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಮಣೆ ಹಾಕುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಮೂವರು ಕೂಡ ಈಗಾಗಲೇ ಸಾಕಷ್ಟು ಲಾಬಿಯನ್ನು ನಡೆಸ್ತಾ ಇದ್ದು, ಹೈಕಮಾಂಡ್ ಮನವೊಲಿಸುವಂತಹ ತಂತ್ರಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಯಾರು ಸಚಿವರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಅನ್ನೋದು ಕುತೂಹಲಕ್ಕೆ ಮನೆ ಮಾಡಿಕೊಟ್ಟಿದ್ದು. ಇತ್ತ ಶಿವರಾಜ್ ತಂಗಡಗಿಗೆ ಮತ್ತೆ ಅವರು ಸಚಿವರಾಗಬೇಕು ಅಂತ ಅವರ ಅಭಿಮಾನಿಗಳು ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಗಂಗಾವತಿ ತಾಲೂಕಿನ ಶ್ರೀರಾಮ್ ನಗರದಲ್ಲಿ ದುರ್ಗಾದೇವಿ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಅಭಿಮಾನಿಗಳು ಸಲ್ಲಿಸುತ್ತಿದ್ದಾರೆ. ಕೊಪ್ಪಳದಲ್ಲಿ ಸಚಿವ ಸ್ಥಾನಕ್ಕಾಗಿ ಭಾರಿ ಬೇಡಿಕೆಯನ್ನು ಇಡಲಾಗ್ತಾ ಇದ್ದು, 3 ನಾಯಕರಿಂದ ಸಾಕಷ್ಟು ಪೈಪೋಟಿಗಳನ್ನು ನಡೆಸಲಾಗ್ತಾ ಇದೆ. ಈ ಹಿಂದೆ ಇದ್ದಂಥ ಸಚಿವರಾಗಿದ್ದಂಥ ನಾಯಕರು ಕೂಡ ಮತ್ತೊಮ್ಮೆ ಅಧಿಕಾರ ಸ್ವೀಕರಿಸುವ ನಿಟ್ಟಿನಲ್ಲಿ
ಲಾಬಿಗಳನ್ನು ನಡೆಸ್ತಾ ಇದ್ದಾರೆ. ಇತ್ತ ಶಿವಮೊಗ್ಗದಲ್ಲಿ ಸಚಿವ ಸ್ಥಾನಕ್ಕೆ ಮೂವರ ನಡುವೆ ಸಾಕಷ್ಟು ಪೈಪೋಟಿಗಳು ನಡೀತಾ ಇದ್ದು, ಸೊರಬ ಕ್ಷೇತ್ರದ ಶಾಸಕ ಮಾಜಿ ಸಚಿವ ಮಧು ಬಂಗಾರಪ್ಪ ಕೂಡ ರೇಸ್ನಲ್ಲಿದ್ದಾರೆ. ಈಡಿಗ ಸಮಾಜ ಮತ್ತು ಮಾಜಿ ಸಿಎಂ ಪುತ್ರ ಮಧು ಬಂಗಾರಪ್ಪರಾಗಿದ್ದಾರೆ. ಭದ್ರಾವತಿಯ ಕೈ ಶಾಸಕ ಸಂಗಮೇಶ್ವರ್ ಕೂಡ ಪ್ರಬಲ ಆಕಾಂಕ್ಷಿಯಾಗಿ ಪೈಪೋಟಿಯನ್ನ ನಡೆಸ್ತಾ ಇದ್ದು, ಇತ್ತ ಲಿಂಗಾಯತ ಕೋಟಾದಡಿ ಸಂಗಮೇಶ್ವರ್ ಸಚಿವ ಸ್ಥಾನಕ್ಕೆ ಲಾಬಿಯನ್ನ ನಡೆಸ್ತಾ ಇದ್ದು, ಸಾಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಕೂಡ ರೇಸ್ನಲ್ಲಿದ್ದಾರೆ. ಈಡಿಗ ಸಮಾಜದ ಕೋಟಾದಲ್ಲಿ ಸಚಿವ ಸ್ಥಾನಕ್ಕೆ ಗೋಪಾಲಕೃಷ್ಣ ಬೇಡಿಕೆ ನೆಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಈಗ ಮೂವರು ಅಖಾಡದಲ್ಲಿ ರೇಸ್ನಲ್ಲಿದ್ದು, ನೂತನ ಸಚಿವ ಸಂಪುಟದ ಭಾಗವಾಗುವುದಕ್ಕೆ ಶಾಸಕರು ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಮೂವರ ನಡುವೆ ಸಾಕಷ್ಟು ಪೈಪೋಟಿಗಳು, ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದು, ಸೊರಬ ಕ್ಷೇತ್ರದ ಮಧು ಬಂಗಾರಪ್ಪ ಕೂಡ ಅಖಾಡದಲ್ಲಿದ್ದಾರೆ ಈಡಿಗ ಸಮಾಜದಿಂದಾಗಿ. ಇನ್ನು ಭದ್ರಾವತಿಯ ಕಾಂಗ್ರೆಸ್ ಶಾಸಕ ಸಂಗಮೇಶ್ವರ್ ಕೂಡ ಇದ್ದಾರೆ ಲಿಂಗಾಯತ ಕೋಟಾದಡಿಯಲ್ಲಿ. ಸಂಗಮೇಶ್ವರ್ ಈಗಾಗಲೇ ಬೆಂಗಳೂರಿನಲ್ಲೇ ಬೀಡು ಬಿಟ್ಟಿದ್ದಾರೆ. ಚುನಾವಣಾ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಸಂಗಮೇಶ್ವರ್. ಕೊನೆಯ 2 ವರ್ಷದಲ್ಲಿ ಸಚಿವ ಸ್ಥಾನ ನೀಡಬೇಕು ಅಂತ ಸಂಗಮೇಶ್ವರ್ ಒತ್ತಾಯವನ್ನು ಮಾಡುತ್ತಿದ್ದಾರೆ. ಹಾಗೆ ಸಾಗರ ಕ್ಷೇತ್ರದಿಂದ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಅಖಾಡದಲ್ಲಿದ್ದು, ಈಡಿಗ ಸಮಾಜದ ಕೋಟಾದಡಿಯಲ್ಲಿ ಗೋಪಾಲಕೃಷ್ಣ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಅಳೆದು ತೂಗಿ ಲೆಕ್ಕಾಚಾರವನ್ನು ಹಾಕಿ ಈ ಮೂವರು ನಾಯಕರಲ್ಲಿ ಯಾರಿಗೆ ಪಟ್ಟ ಒಲಿದು ಬರುತ್ತೆ ಎನ್ನುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಮಾಜಿ ಶಾಸಕ ಮಾಜಿ ಸಚಿವ ಮಧು ಬಂಗಾರಪ್ಪ ಕೂಡ ಅಖಾಡದಲ್ಲಿದ್ದಾರೆ.